ಹಾಯ್ ನಮಸ್ಕಾರ, ಎಲ್ಲ ಹೇಗಿದ್ರಿ? ನಾನಂತೂ ಸಖತ್ತಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನೊಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೆ. ವಿಶೇಷವಾದ ಸ್ಥಳಕ್ಕಿಂತ ಅದ್ಭುತವಾದ ಸ್ಥಳಕ್ಕೆ ಬಂದಿದೆ. ಈ ಥರದ್ದೊಂದು ದೇವಸ್ಥಾನ ಕರ್ನಾಟಕ ಮಾತ್ರ ಅಲ್ಲ, ಭಾರತವೂ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಎಲ್ಲೂ ಕಾಣಕ್ಕೆ ಸಿಕ್ಕುದಿಲ್ಲ ಅಂಥದ್ದೊಂದು ಅತ್ಯದ್ಭುತವಾದ ದೇವಸ್ಥಾನ. ಅದು ಯಾವ ದೇವಸ್ಥಾನ ಅಂತ ಕೇಳಿದ್ರೆ ಶ್ರೀ ವಿನಾಯಕ ದೇವಸ್ಥಾನ ಗುಡ್ಡಟ್ಟು. ಈ ಒಂದು ಅದ್ಭುತವಾದ ದೇವಸ್ಥಾನ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಯಡಾಡಿ ಮತ್ತೇಡಿ ಗ್ರಾಮದಲ್ಲಿ ಬರ್ತದೆ. ಈ ದೇವಸ್ಥಾನ ಶಿರಿಯಾರ ಅನ್ನೋ ಒಂದು ಪ್ಲೇಸ್ ಹತ್ರ ಇದೆ. ನೀವು ಉಡುಪಿಯಿಂದ ಬರುವುದಾದ್ರೆ ಶಿರಿಯಾರದಿಂದ ಒಳಗೆ ಬರ್ಬೇಕಾ, ಮತ್ತೆ ಕುಂದಾಪುರ ಸೈಡಿಂದ ಬರುವುದಾದ್ರೆ ಗುಡ್ಡಿ ಅಂಗಡಿ ಅನ್ನೋದೊಂದು ಸ್ಥಳ ಸಿಗ್ತದೆ, ಅಲ್ಲಿ ಒಳಗೆ ಬರ್ಬೇಕಾ. ಈ ದೇವಸ್ಥಾನದ ವಿಶೇಷ ಅಂದ್ರೆ ಜಲಾದಿವಾಸಿ ಗಣಪತಿ. ಈ ತರದೊಂದು ಗಣಪತಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ಅಂದ್ರೆ ಗಣಪತಿಯ ವಿಗ್ರಹ ಯಾವ್ದಾದ್ರು ನೀರಿನೊಳಗಿರುವುದು ಎಲ್ಲೆಲ್ಲೂ ಇಲ್ಲ. ಈ ದೇವಸ್ಥಾನದ ಇನ್ನೊಂದು ವಿಶೇಷ ಅಂದ್ರೆ ಇದೊಂದು ಸ್ವಯಂಭೂ ಗಣಪತಿಯ ದೇವಸ್ಥಾನ. ಅಂದ್ರೆ ಇಲ್ಲಿರುವ ವಿಗ್ರಹವನ್ನ ಯಾರು ಕೆತ್ತಿದ್ದಲ್ಲ ಮತ್ತೆ ಪ್ರತಿಷ್ಠಾಪನೆ ಮಾಡದ್ದಲ್ಲ, ಅಲ್ಲಿಂದ ಅದಾಗೆ ಮೂಡಿ ಬಂದಿರುವಂತಹ ಒಂದು ಅದ್ಭುತವಾದ ಸ್ಥಳ. ಅಂದ್ರೆ ಸ್ವಯಂಭೂ ಗಣಪತಿ ದೇವಸ್ಥಾನ ತುಂಬಾ ಇವೆ, ಆದ್ರೆ ಅದು ಯಾವ್ದು ಸ್ಪಷ್ಟವಾದ ಆಕಾರ ಇಲ್ಲ. ಆದ್ರೆ ಇಲ್ಲಿರುವ ಸ್ವಯಂಭೂ ಗಣಪತಿ ದೇವಸ್ಥಾನವನ್ನು ನೋಡಿದ ಕೂಡಲೇ ಇದು ಗಣಪತಿಯ ದೇವಸ್ಥಾನ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ಬೋದು. ದಕ್ಷಿಣ ಪಾರ್ಶ್ವದಲ್ಲಿ ಒಂದು ಕಿಂಡಿ ಇದೆ. ಆ ಕಿಂಡಿಯಿಂದ ನೋಡಿದ್ರೆ ಮಾತ್ರ ಮೂಲ ಬಿಂಬ ನೋಡ್ಲಿಕ್ಕೆ ಸಾಧ್ಯ ಉಂಟು. ಈ ದೇವಸ್ಥಾನದಲ್ಲ ಒಂದು ವಿಶೇಷವಾದ ಸೇವೆ ನಡೆಯುತ್ತೆ. ಅದನ್ನ ಆಯುರ್ ಕೊಡ ಸೇವೆ ಅಂತ ಹೇಳಿ ಕರೀತಾರೆ. ಸ್ವತಃ ಕೊಡಪಾನದಿಂದಲೇ ನೀರನ್ನು ಎತ್ತಿ ದೇವರಿಗೆ ಅಭಿಷೇಕ ಮಾಡುವಂತದ್ದ. ಮೊದಲಿಗೆ ದೇವಸ್ಥಾನದ ಇತಿಹಾಸ ತಿಳ್ಕೊಂಡು ನಂತರದಲ್ಲಿ ಈ ಸೇವೆಯ ಬಗ್ಗೆ ಮತ್ತು ಇನ್ನಿತರ ದೇವಸ್ಥಾನದ ವಿಶೇಷಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಒಮ್ಮೆ ತ್ರಿಪುರಾಸುರ ಎನ್ನುವ ರಾಕ್ಷಸನಿಗೂ ಮತ್ತೆ ಈಶ್ವರನಿಗೂ ಒಂದು ಘೋರವಾದ ಯುದ್ಧ ನಡೀತದೆ. ಈ ಯುದ್ಧ ಸಾವಿರಾರು ವರ್ಷಗಳ ಕಾಲ ನಡೀತದೆ. ಆದ್ರೆ ಈಶ್ವರ ಒಂದು ದಿನ ಯುದ್ಧಕ್ಕೆ ಹೋಗುವಾಗ ತನ್ನ ಮಗ ಗಣೇಶನ ಸ್ಮರಿಸದೆ ಯುದ್ಧಕ್ಕೆ ಹೋಗ್ತಾನೆ. ಆದ್ರೆ ಅದೇ ದಿನ ಈಶ್ವರನಿಗೆ ಯುದ್ಧದಲ್ಲಿ ಸೋಲಾಗ್ತದೆ. ಈಶ್ವರನಿಗೆ ಯಾವತ್ತೂ ಸೋಲಿಲ್ಲ. ಆದ್ರೆ ಯಾಕೆ ಸೋಲಾಯಿತು ಅಂತ ದಿವ್ಯ ದೃಷ್ಟಿಯಿಂದ ಈಶ್ವರನಿಗೆ ಗೊತ್ತಾಗ್ತದೆ, ತನ್ನ ಮಗನಿಂದಲೇ ಈ ವಿಘ್ನ ಬಂದಿದೆ ಅಂತ ಹೇಳಿ. ಈಶ್ವರನಿಗೆ ಯುದ್ಧದಲ್ಲಿ ಹಿನ್ನಡೆಯಾದ ಕಾರಣ ಅತೀವವಾಗಿ ಕೋಪ ಬಂದು ತನ್ನಲ್ಲಿದ್ದ ಆಗ್ನೇಯಾಸ್ತ್ರವನ್ನು ಗಣಪತಿಯ ಮೇಲೆ ಪ್ರಯೋಗ ಮಾಡ್ತಾನೆ. ಆದ್ರೆ ಯಾವ ಅಸ್ತ್ರದಿಂದಲೂ ಗಣಪತಿಗೆ ಏನೂ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಸಾಕ್ಷಾತ್ ಈಶ್ವರನೇ ವರ ನೀಡಿರ್ತಾನೆ. ಆದ್ದರಿಂದ ಸ್ವತಃ ಈಶ್ವರನೇ ಪ್ರಯೋಗ ಮಾಡುವ ಅಸ್ತ್ರವೂ ಕೂಡ ಗಣಪತಿಗೆ ಏನೂ ಮಾಡ್ಲಿಕ್ಕಾಗುವುದಿಲ್ಲ. ಹಾಗೆ ಪರಮೇಶ್ವರನೇ ಅಸ್ತ್ರ ಪ್ರಯೋಗಿಸಿದ ಮೇಲೆ ಅದು ಸುಳ್ಳಾಗ್ಲಿಕ್ಕೂ ಸಾಧ್ಯವಿಲ್ಲ. ಅಂದ್ರೆ ಅಸ್ತ್ರ ವಾಪಸ್ ಹೋಗ್ಲಿಕ್ಕೂ ಇಲ್ಲ, ಗಣಪತಿಯ ಮೇಲೆ ಪ್ರಯೋಗ ಆಗ್ಲಿಕ್ಕೂ ಇಲ್ಲ. ಆಗ ಆಗ್ನೇಯಾಸ್ತ್ರಕ್ಕೆ ಏನೂ ಮಾಡ್ಲಿಕ್ಕೆ ತೋಚದೆ ಗಣಪತಿಯನ್ನ ತೆಗೆದುಕೊಂಡು ಹೋಗಿ ಮಧುಸಾಗರಕ್ಕೆ ಇಳಿಸ್ತದೆ. ನಮ್ಮ ಹಿಂದೂ ಪುರಾಣದ ಪ್ರಕಾರ ಸಪ್ತ ಸಾಗರದಲ್ಲಿ ಮಧುಸಾಗರವು ಕೂಡ ಒಂದಾಗಿದೆ. ಮಧು ಅಂದ್ರೆ ಜೇನು, ಗಣಪತಿಗೆ ಸಿಹಿ ಅಂದ್ರೆ ಇಷ್ಟ, ಅದರಲ್ಲೂ ಜೇನ್ ಅಂದ್ರೆ ಪಂಚಪ್ರಾಣ. ಆದ್ದರಿಂದ ಆಗ್ನೇಯಾಸ್ತ್ರವು ಗಣಪತಿಯನ್ನ ಮಧುಸಾಗರಕ್ಕೆ ತಂದು ಇಳಿಸ್ತದೆ. ಮೊದ್ಲೇ ಗಣಪತಿಗೆ ಜೇನುತುಪ್ಪ ಅಂದ್ರೆ ಬಹಳ ಇಷ್ಟ. ಅಂತದ್ರಲ್ಲಿ ಗಣಪತಿ ಮಧುಸಾಗರಕ್ಕೆ ಬಿದ್ದಿದ್ರಿಂದ ಯಥೇಚ್ಛವಾಗಿ ಮಧುಪಾನ ಮಾಡಿ ಬಿಡ್ತಾನೆ. ಗಣಪತಿಗೆ ಮಧುಪಾನ ಮಾಡಿ ತುಂಬಾ ಖುಷಿ ಆಗ್ತದೆ. ಆಗ ವರ ಪ್ರದಾನ ಮಾಡ್ತಾನೆ. ಆಗ ಈಶ್ವರನಿಗೆ ಜಯವಾಗಿ ತ್ರಿಪುರಾಸುರನ ವಧೆಯಾಗ್ತದೆ. ಆದ್ರೆ ಜೇನು ಅತಿಯಾಗಿ ತಿಂದ್ರೆ ಉಷ್ಣ ಜಾಸ್ತಿ ಆಗ್ತದೆ. ಗಣಪತಿ ಅತಿರೇಕ ಕುಡಿದ ಕಾರಣ ಉಷ್ಣ ಜಾಸ್ತಿ ಆಗ್ತದೆ, ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತದೆ. ಉಷ್ಣ ತಡೆಯಲಿಕ್ಕೆ ಆಗದೆ ಗಣಪತಿ ಮಧುಸಾಗರದಲ್ಲಿ ಒದ್ದಾಡ್ತಾ ಇರ್ತಾರೆ. ಅಂದ್ರೆ ಇಲ್ಲೇ ಒಂದು ಸಣ್ಣ ಹೊಳೆ ಇದೆ, ನರಸಿಂಹ ತೀರ್ಥ ಅಂತ. ಆಲಡಿಯಲ್ಲಿ ರತ್ನಗಿರಿ ಅನ್ನೋ ಒಂದು ಬೆಟ್ಟ ಇದೆ.
ಆ ಬೆಟ್ಟದಲ್ಲಿ ನರಸಿಂಹ ದೇವಸ್ಥಾನ ಇದೆ. ಆ ದೇವರ ಮೇಲಿಂದ ನೀರು ಹುಂಡುಂಡಾಗಿ ಬೀಳ್ತಾ ಇರ್ತದೆ. ಈ ನರಸಿಂಹ ತೀರ್ಥದ ಉಗಮ ಸ್ಥಾನವೇ ಆ ರತ್ನಗಿರಿ ಅನ್ನೋ ಬೆಟ್ಟ. ಈ ನರಸಿಂಹ ತೀರ್ಥದ ಪಕ್ಕದಲ್ಲಿ ಇರುವಂತೆ ಗಣಪತಿಗೆ ಸಾಕ್ಷಾತ್ ಈಶ್ವರನೇ ಸ್ಥಾನವನ್ನು ಕಲ್ಪಿಸಿದ್ದಾನೆನ್ನುವುದು ಇಲ್ಲಿನ ಸ್ಥಳ ಪ್ರತೀತಿಯಾಗಿದೆ. ಇದು ಬಹಳ ವಿಶೇಷವಾದಂಥ ಒಂದು ಸನ್ನಿಧಾನ. ಮೂರು ರೀತಿ ವಿಶೇಷ ಅಂತ ಹೇಳ್ಬೋದು. ಮೊದಲನೇದಾಗಿ ಸ್ವಯಂಭೂ ಗಣಪತಿಯಲ್ಲಿ ಬಹಳ ಕಲೆ ಇರ್ತದೆ. ಆದರೆ ನಮ್ಮಲ್ಲಿ ವಿಶೇಷ ಅಂದರೆ ಬಹಳ ಸ್ಪಷ್ಟ ಆಕಾರ. ಹೆಚ್ಚಿನ ಕಲೆಯಲ್ಲಿ ಸ್ವಯಂಭೂನಲ್ಲಿ ಆಕಾರ ಇರುವುದಿಲ್ಲ. ಒಂದು ದೊಡ್ಡ ಬಂಡೆ, ಒಂದು ಆನೆ ಆಕಾರ ಅಥವಾ ಸುಳ್ಳು ಬಂದ ರೇಖೆ ಇರ್ತದೆ ಗಣಪತಿ ಅಂತ ಹೇಳ್ತಾರೆ. ಇದಾಗಲ್ಲ, ಇದು ಬಹಳ ಸ್ಪಷ್ಟ ಆಕಾರ. ಒಂದು ಕಾಲ ಮಡಿಚಿ ಒಂದು ಕಾಲ ಕೆಳಬಿಟ್ಟುಕೊಂಡು ಪೂರ್ವಾಭ ಕೂತು ದರ್ಶನ ಮುಖ ತಿರುಗಿಸಿದ ಹಾಗೆ ಉಂಟು. ತಲೆಯಿಂದ ಮೇಲೆ ಕಾಲಿಂದ ಕೆಳಗೆ ಮೂಲಬಂಡೆ ಸೇರಿದೆ. ಸುತ್ತಲೂ ಜಾಗ ಇದೆ, ಬಹಳ ಸ್ಪಷ್ಟ ಆಕಾರ ಇದೆ. ಎರಡನೇದಾಗಿ ಜಲಾಧಿವಾಸ. 365 24 ಗಂಟೆಯೂ ಕಂಠ ಪ್ರಮಾಣದಲ್ಲಿ ನೀರಲ್ಲಿ ಇರುವಂಥದ್ದು ಗಣಪತಿ. ಪ್ರಪಂಚದ ಬೇರೆ ಎಲ್ಲಿಯೂ ಕೂಡ ಈ ರೀತಿ ಜಲಾಧಿವಾಸ ಗಣಪತಿ ಅಂತ ಹೇಳಿದ ಕೇಳಿದಿಲ್ಲ. ಮೂರನೇದಾಗಿ ಬಲಮುರಿ. ಗಣಪತಿಯಲ್ಲಿ ಬಲಮುರಿ ಗಣಪತಿ ಶ್ರೇಷ್ಠ. ಸುಂಡಿಲು ಬಲ ತಿರುಗಿಸಲು ಬಲಮುರಿ ಅಂತ ಹೇಳ್ತಾರೆ. ಇದು ಬಲಮುರಿ ಗಣಪತಿ. ಹೀಗೆ ಮೂರು ರೀತಿ ವಿಶೇಷವಾದ ಸನ್ನಿಧಾನ. ಇದು ಈಶ್ವರನ ಸ್ಥಾಪನೆ ಆದಂಥ ಗಣಪತಿ. ಈ ಸ್ಥಳ ಪುರಾಣಕ್ಕೂ ಇಲ್ಲಿ ಪೂಜಾಕ್ರಮಕ್ಕೂ ಕೂಡ ಹೊಂದಾಣಿಗಿದೆ. ಸಾಧಾರಣವಾಗಿ ಗಣಪತಿ ಎಲ್ಲಿಯೂ ಕೂಡ ರುದ್ರಾಭಿಷೇಕ ಮಾಡುವುದಿಲ್ಲ. ಗಣಪತಿ ಅಸರ್ವಶೀರ್ಷ ಒಂದು ಮಂತ್ರ ಉಂಟು, ಆ ಮಂತ್ರ ಅಭಿಷೇಕ ಮಾಡ್ತಾರೆ ಹೊರತು ರುದ್ರಾಭಿಷೇಕ ಮಾಡೋ ಈಶ್ವರನಿಗೆ. ಆದರೆ ನಮ್ಮಲ್ಲಿ ಯಾರು ಕೂಡ ಸೇವೆಯಲ್ಲಿ 2 ಸತಿ ರುದ್ರಾಭಿಷೇಕ ಆಗುತ್ತೆ. ಯಾಕಂದರೆ ಈಶ್ವರನ ಸ್ಥಾಪನೆ ಆದ ಗಣಪತಿ ಆದ್ದರಿಂದ ಇಲ್ಲಿ ಶಿವಶಕ್ತಿಗಳು ಸೇರಿರುವುದರಿಂದ ಇಲ್ಲಿ ರುದ್ರಾಭಿಷೇಕಕ್ಕೆ ಪ್ರಾಮುಖ್ಯತೆ ಇದೆ. ಹಾಗೆ ಇಲ್ಲಿ ನಮ್ಮಲ್ಲಿ ವಿಶೇಷ ಎನ್ನುವುದು ಆಯರಕೊಡ. ಆಯರಕೊಡ ಅಂದರೆ ಮೊದಲು ಆ ಕೊಂಡದಲ್ಲಿ ನೀರಿನಷ್ಟು ಹೊರಗೆ ತೆಗಿಬೇಕು. ಅಲ್ಲಿ ಆ ಕೊಂಡದಲ್ಲಿ ಹೊರತೆ ಬರುವುದಿಲ್ಲ, ತುಂಬಿಸಿಟ್ಟು ಹೊರಬಲಿ ಜಾಗುವುದಿಲ್ಲ, ಪಾತ್ರೆ ಹಾಗೆ ಇರ್ತದೆ. ಅದನ್ನು ತಾಮ್ರದ ಕೈ ಬಿಟ್ಟು ತೋಡಿ ತೆಗೆದು ಒಳಗೆ ಹೋಗಿ ಮೊದಲು ದೇವರಿಗೆ ತೈಲಾಭ್ಯಂಜನ, ಕೊಬ್ಬರಿ ಎಣ್ಣೆ ಹೆಚ್ಚು ರುದ್ರಾಭಿಷೇಕ, ಪುನಃ ರುದ್ರಾಭಿಷೇಕದಿಂದ ಹೊರಗೆ ತೆಗೆಯುತ್ತೆ. ಹೊರಗೆ ತೆಗೆದ ನಂತರ ಒಂದು 5 kg ಅಕ್ಕಿಯನ್ನು ನೈವೇದ್ಯ ಆಗುತ್ತೆ. ಯಾಕಂದರೆ ಗಣಪತಿ ಅವರ ಮೊದಲ ಪೂಜೆ, ಮೊದಲು ನೈವೇದ್ಯ ಸಲ್ಲಬೇಕು. ಹಾಗಾಗಿ ಒಂದು 5 kg ಅಕ್ಕಿ ನೈವೇದ್ಯ ಆಗುತ್ತೆ. ಅದಾದ ನಂತರ ಪಂಚಾಮೃತ, ಪುನಃ ರುದ್ರಾಭಿಷೇಕ. ಆ ರುದ್ರಾಭಿಷೇಕದಿಂದ ಹೊರಗೆ ತೆಗೆದು ಒಳಗೆ ಕ್ಲೀನಾಗಿ ಒಸಿ ಚೊಕ್ಕ ಮಾಡಲಿಕ್ಕೆ ಉಂಟು. ಒಳಗೆ ಪ್ರಾಕೃತಿಯಿಂದ ಅದು ಲೆವೆಲ್ ಇಲ್ಲ. ಕೆಲವು ಕಡೆ ಕೊಡ ಮುಳುಗ್ತದೆ, ಕೆಲವು ತಂಬಿಗೆ ಮುಳುಗ್ತದೆ, ಕೆಲವು ತೊಳಗೆ ಸುಟ್ಟು ಮುಳುಗ್ತದೆ, ಕೆಲವು ಕೈ ಬೆರಳು ಹೋಗ್ತದೆ. ಆ ಚಿಡಿ ಉಂಟು. ಆ ಚಿಡಿಗೆಲ್ಲ ಬಟ್ಟೆ ಹಾಕಿ ಹಳೆ ನೀರು ಕ್ಲೀನಾಗಿ ಒಸಿ ತೆಗಿಬೇಕು. ಆವಾಗ ಋಗ್ವೇದದ ಮೊದಲನೇ ಅಧ್ಯಾಯ ಅಗ್ನಿಮೇಲೆ ಅಂತ ಒಂದು ಮಂತ್ರ ಉಂಟು. ಆ ಮಂತ್ರವನ್ನು ಹೇಳ್ತಾರೆ, ಚೊಕ್ಕ ಮಾಡ್ತೇವೆ. ಪೂಜೆಯವರು ಕೃಷಿಯಾತ್ರು ಇಬ್ಬರು ಇರ್ತಾರೆ. ಇಬ್ಬರಿಗೆ ಸಾಧಾರಣ ಒಂದು 3/4 ಗಂಟೆ ಟೈಮ್ ಬೇಕಾಗ್ತದೆ ಚೊಕ್ಕ ಮಾಡಲಿಕ್ಕೆ. ಚೊಕ್ಕ ಮಾಡಿದ ನಂತರ ಬಂದರು ದೀಪ ಹಿಟ್ಟು ತೋರಿಸ್ತೇವೆ. ಆವಾಗ ಮಾತ್ರ ನಮ್ಮ ದೇವರು ನೋಡ್ಲಿಕ್ಕೆ ಸಾಧ್ಯ ಉಂಟು. ಬೇರೆ ಟೈಮ್ನಲ್ಲಿ ಅದು ಶಿಲೆ ಆದ್ದರಿಂದ, ಕಪ್ಪು ಶಿಲೆ ಆದ್ದರಿಂದ, ಅದು ನೀರಿನಲ್ಲಿರುವುದರಿಂದ ನೀರಿಗೆ ಬಣ್ಣ ಇಲ್ಲ. ಗಂಟೆಯ ಬಣ್ಣ ನೀರಿನ ಬಣ್ಣ, ಹಾಗೆಲ್ಲದೂ ಕಪ್ಪಾಗಿ ಕಾಣಿಸ್ತದೆ, ಏನೂ ಕಾಣಿಸೋದಿಲ್ಲ. 2 ಸತಿ ರುದ್ರಾಭಿಷೇಕ ಆಗುತ್ತೆ, ಒಮ್ಮೆ ಪವಮಾನಾಭಿಷೇಕ ಆಗುತ್ತೆ. 3 ಸತಿ ಸೇರಿ 1000 ಕೊಡ ಅಭಿಷೇಕ ಆಗುತ್ತೆ. ಅದು ಆ ಸೇವೆಗೆ ಆಯಿರ ಕೊಡ ಅಂತ ಹೆಸರು. ಆಯಿರ ಅಂದರೆ ಹಳೆಗನ್ನಡ, ತಮಿಳು, ಮಲಯಾಳ, ಸಹಸ್ರ ಕುಂಭಾಭಿಷೇಕ ಅರ್ಥ. ಅದು ಬಹಳ ವಿಶೇಷವಾದಂಥ ಸೇವೆ. ಮತ್ತೆ ನಂದಿ ಮುಂತಾದ ಗಣಗಳೆಲ್ಲ ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದು ಈ ಮೆಕ್ಕೆ ಕಟ್ಟು ಅನ್ನುವಂಥ ಕ್ಷೇತ್ರ ಉಂಟು, ಅಲ್ಲಿ ಈಗ ಯಾವಾಗಲೂ ಇರ್ತಾರೆ. ಈ ದೇವರದ್ದು ಇದಕ್ಕೆ ಹೌದು ಸಂಬಂಧ. ಮೆಕ್ಕೆ ಕಟ್ಟು ಮತ್ತು ಇಲ್ಲಿ ಹಳ್ಳಾಣಿ ನಂದಿಕೇಶ್ವರ ಎಲ್ಲ ಸುತ್ತಲೂ ಎಲ್ಲ 9 ದಿಕ್ಕುಗಳಲ್ಲಿ ಇವನ ರಕ್ಷಣೆಗೆ ಬಂದಿರುವಂಥದ್ದು. ಹೌದು. ಹಾಗೆ ಮತ್ತೆ ಇಲ್ಲಿ ಕೊಳಂಕಲ್ ಗಣಪತಿ, ಇದು ಕಲ್ ಗಣಪತಿ ಎಲ್ಲವೂ ಕೂಡ ಸಂಬಂಧವೇ. ಎಲ್ಲ ಅನುಭವ ಗಣಪತಿ. ಮುಂಚೆಲ್ಲ ಇಲ್ಲಿ ದೇವಸ್ಥಾನದ ಹಿಂದಿರೋ ಈ ಬಂಡೆ ಮೇಲೆ ಹತ್ಬೋದಿತ್ತ, ಆದ್ರೆ ಈಗ ಬಿಡುದಿಲ್ಲ. ಎಂತಕಂದ್ರೆ ಅಷ್ಟಮಂಗಲ ಹಾಕಿದ ಮೇಲೆ ದೇವಸ್ಥಾನದ ದೇವರದ ಒಂದು ಭಾಗ ಅಲ್ಲ, ಹಾಗಾಗಿ ಇದ್ರ ಮೇಲೆ ಹತ್ತಿದ್ರೆ ಅದು ಅಷ್ಟು ಒಳ್ಳೇದಲ್ಲ ಅಂತ ಹೇಳಿ ಅಷ್ಟಮಂಗಲ ಸೂಚನೆಯಲ್ಲಿ ಹೇಳಿದ್ದಾರೆ. ಅದ್ರ ಮೇಲೆ ಇದನ್ನ ಕಡ್ಡಾಯವಾಗಿ ನಿಷೇಧಿಸಿ ಈ ತರ ಬಲೆ ಎಲ್ಲ ಹಾಕಿರ. ಈಗ ಯಾರು ಮೇಲೆ ಹೊಯ್ಕರಿಲ್ಲ. ಇಲ್ಲೊಂದು ಏನೋ ಒಂದ್ ಇತ್ತು, ಅದು ಎಂತ ಕೇಳಿ ಗೊತ್ತಿಲ್ಲ. ಈಗ ಹೆಂಗು ಬಿಡುದಿಲ್ಲ ಅಲ್ಲ. ಮುಂಚೆಲ್ಲ ಹೊತ್ತಿ ಮೇಲ್ ಬಂದರಿದ್ರೆ ಇದೊಂದು ಎಂತ ಕೇಳಿ ಒಂದು ಕಮೆಂಟ್ ಮಾಡಿ ಅಕ್ಕ. ಇಲ್ಲ, ಗಣಪತಿ ನೀರೊಳಗೆ ನೆಲೆ ನಿಂತ ಮೇಲೆ ಗಣಪತಿದ ರಕ್ಷಣೆಗೋಸ್ಕರ ಎಲ್ಲ ದಿಕ್ಕಿನಲ್ಲೂ ಸಾಕ್ಷಾತ್ ಪರಮೇಶ್ವರನೇ ಇಲ್ಲೆಲ್ಲ ನೆಲೆಗೊಂಡಿದ್ದಾರಂತೆ. ಉದಾಹರಣೆ ಅಂದ್ರೆ ಮೆಕ್ಕೆಕಟ್ಟು ನಂದಿಕೇಶ್ವರ ದೇವರು ಹೌದು, ಹಳ್ಳಾಡಿ ನಂದಿಕೇಶ್ವರ ದೇವರು ಹೌದು, ಹಾಗೆ ಇಲ್ಲಿ ಮಹಾಲಿಂಗೇಶ್ವರ ದೇವರು, ಇದೇ ತರ ತುಂಬಾ ದೇವರಿದೆ ಇಲ್ಲಿ. ಎಲ್ಲ ಶ್ರೀ ವಿನಾಯಕ ದೇವರು ಗುಡ್ಡಟ್ಟಿಗೆ ಸಂಬಂಧಪಟ್ಟಂತದ್ದೇ ದೇವಸ್ಥಾನ. ಮತ್ತೆ ಹಲವಾರು ಗಣಗಳೆಲ್ಲ ಅಂದ್ರೆ ಈಗ ಗಣಪತಿ ಗಣಗಳಿಗೆ ಅಧಿಪತಿ ಗಣಪತಿ ಅಲ್ಲ, ಹಾಗಾಗಿ ಇಲ್ಲಿರೋ ಎಲ್ಲಾ ಗಣಗಳು ರಾತ್ರಿ ಸಮಯದಲ್ಲಿ ಬಂದ ಗಣಪತಿ ದರ್ಶನ ಮಾಡ್ಕೊಂಡು ಹೋಗ್ತಾರ ಅನ್ನೋ ನಂಬಿಕೆ. ಅದರಲ್ಲೂ ವಿಶೇಷ ಅಂದ್ರೆ ಮೆಕ್ಕೆಕಟ್ಟಿನಲ್ಲಿರುವ ಎಲ್ಲಾ ಗಣಗಳಿದೆಯಲ್ಲ, ಆ ಗಣಗಳೆಲ್ಲ ಬಂದು
ಇಲ್ಲಿರುವ ವಿನಾಯಕ ದೇವರಿಗೆ ಕೈ ಮುಕ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತದೆ ಅನ್ನುವ ನಂಬಿಕೆ ಇದೆ ಈ ಭಾಗದಲ್ಲಿ. ಮುಖ್ಯವಾದ ಪೂಜೆ ಅಂದ್ರೆ ಆಯುರ್ಕೋಡ ಸೇವೆ. ಈ ಸೇವೆ 2007ನೇ ಇಸ್ವಿಯವರೆಗೆ ದಿನಕ್ಕೆ 1 ಸೇವೆ ಆಗ್ತಾ ಇದ್ದಿತ್ತ. ಈಗ 2007ರ ನಂತರ ದಿನಕ್ಕೆ 2 ಸೇವೆ ಆಗ್ತಾ ಇದ್ರು. ನೀವು ಈಗ ಅದನ್ನು ಕೇಳಕ್ ಹೋದ್ರೆ 2047ನೇ ಇಸ್ವಿ ಡೇಟ್ ಕೊಡ್ತಾರಂತೆ. ಅಂದ್ರೆ ಅಷ್ಟೊಂದು ಸೇವೆಗೆ ಈಗಾಗಲೇ ಬುಕ್ ಆಗಿದೆ 2047ನೇ ಇಸ್ವಿಯವರೆಗೆ. ನಾನಿವತ್ತ ಗುಡ್ಡಟ್ ಶ್ರೀ ವಿನಾಯಕ ದೇವಸ್ಥಾನದ ವಿಡಿಯೋ ಮಾಡಿನಲ್ಲ, ಇದು ಯಾವ ತರ ಆಯ್ತು ನಿಮ್ಗೆ ಇದ್ರ ಬಗ್ಗೆ ಅನಿಸಿಕೆನೆಲ್ಲ ಒಂದು ಕಮೆಂಟ್ ಮಾಡಿ. ಎಲ್ಲರ ಕಮೆಂಟಿಗೂ ನಾನು ರಿಪ್ಲೈ ಮಾಡ್ತೆ. ನಾನು ಇವತ್ತು ಮಾಡೋದು ವಿಡಿಯೋ ನಿಮ್ಗೆ ಇಷ್ಟವಾಯಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಮತ್ತೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ, ಒಂದು ಸಪೋರ್ಟ್ ಮಾಡಿ ಅಕ್ಕ. ಮತ್ತೆ ಅಂತಂದ್ರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದೇ ಮ್ಯಾಕಿಕಟ್ ನಂದಿಕೇಶ್ವರ ದೇವಸ್ಥಾನ ಇತ್ತ, ಅಳ್ಳಾಡಿ ನಂದಿಕೇಶ್ವರ ದೇವಸ್ಥಾನ ಇತ್ತ. ಇದೆಲ್ಲ ದೇವಸ್ಥಾನದ ಸಂಪೂರ್ಣ ಇತಿಹಾಸ ನಿಮ್ ಮುಂದೆ ನಾನ್ ತರ್ತೇನೆ. ಅಲ್ಲಿವರೆಗೆ ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ.